ಅಂಬೇಡ್ಕರ್ ಅವರಿಗೆ ಸಾವರ್ಕರ್ ಸೋಲಿಸಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹೇಳಿಕೆ ಸಾಬೀತು ಆದರೆ ನಾನು ಬಹುಮಾನ ಕೊಡ್ತೀನಿ ಅಂತ ಛಲವಾದಿ ನಾರಾಯಣಸ್ವಾಮಿ ಖರ್ಗೆ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ, ಇಲ್ಲ ಅಂದ್ರೆ ನೀವು ನಿಮ್ಮ ಮಗ ಸಿದ್ದರಾಮಯ್ಯ ಮತ್ತೆ ಜಯರಾಮ್ ರಮೇಶ್ 4 ಜನರು ರಾಜೀನಾಮೆ ಕೊಡಬೇಕು, ರಾಜಕೀಯದಿಂದ ನಿವೃತ್ತಿ ಆಗಲಿಕ್ಕೆ ನೀವು ಸಿದ್ಧರಿದ್ದೀರಾ. ಅಷ್ಟು ಮಾತ್ರ ಅಲ್ಲ, ನನಗೆ ಬರ್ತಕ್ಕಂಥ ಸಂಬಳದಲ್ಲಿ 1,01,000 ರೂಪಾಯಿ ಬಹುಮಾನವನ್ನು ಕೊಡ್ತೇನೆ ನಿಮಗೆ. ನೀವು 4ರಲ್ಲಿ ಯಾರೇ ಪ್ರೂವ್ ಮಾಡಿದ್ರೆ ಅವರಿಗೆ ನಾನು 1,01,000 ರೂಪಾಯಿ, ನನ್ನ ಸ್ವಂತ ದುಡ್ಡು ಎಲ್ಲಿ ಒಡೆದಿರೋದಲ್ಲ, ಇದು ರಕ್ತಪಾತ ಆಗಲಿ ಅನ್ನೋದೇ ನಿಮ್ಮ ಉದ್ದೇಶ ಆಗಿದೆ. ಹಿಂದೂ ಕಾರ್ಯಕರ್ತರನ್ನ ನೀವೇ ಟಾರ್ಗೆಟ್ ಮಾಡ್ತಿದ್ದೀರಿ. ಸರ್ಕಾರ ನಿಮ್ಮ ಕುಮ್ಮಕ್ಕಿನಿಂದಲೇ ಇವೆಲ್ಲ ನಡೀತಾ ಇವೆ. ಖಾದರ್ ಅವರಿಗೆ ಕಮಿಷನರೇ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ತೇನೆ ನಾನು. ಯಾಕೆ ಅಂತಂದ್ರೆ ಇವ್ರಿಗೇನು ಸಂಬಂಧ ಇದೆ ಅದು? ಈಗ ವರದಿಗಳೇ ಬರ್ತಿದೆ, ಈ ಸರ್ಕಾರ ಅವರಿಗೆ ಕೊಟ್ಟ ಪರಿಹಾರದಲ್ಲೇ 5 ಲಕ್ಷ ಆವತ್ತೇ ತಗೊಂಡು ಕೊಟ್ಟಿದೆ ಅಡ್ವಾನ್ಸ್ ಸುಪಾರಿಗೆ. ನನ್ನ ಮಾತನ್ನ ವರದಿಗಳೇ ಬಂದ ಮೇಲೆ ಇವರೀಗ ಅವರನ್ನ ಡಿಪೆಂಡ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಈಗ ಡಿಪೆಂಡ್ ಮಾಡ್ಲಿಕ್ಕೆ ಹೋಗಿ ಬೆತ್ತಲಾಗಿದ್ದಾರೆ ಈಗ ಖಾದರ್ ಅವರು. ನನಗನ್ಸ್ತಕ್ಕಂಥದ್ದು ಇದರಲ್ಲಿ ಅವರು ಕೈ ಹಾಕಬಾರ್ದಾಗಿತ್ತು, ಮೂಗು ತೂರಿಸಬಾರ್ದಾಗಿತ್ತು. ಅವರು ಅನವಶ್ಯ ಮೂಗು ತೂರಿಸಿ ಈಗ ಜನರ ಕೋಪಕ್ಕೆ ಬಲಿಯಾಗ್ತಾರೆ. ಅವರು ತಕ್ಷಣ ರಾಜೀನಾಮೆ ಕೊಡಬೇಕು.